ಯಾವಾಗಲೂ ದೇವರು ಕೊಟ್ಟದ್ದನ್ನು ಒಪ್ಪಿಕೊಂಡರೆ ದೇವ್ರಿಗೆ ಹೇಳಬೇಕು, ನಾನು ಇದು ಬೇಕು ಅದು ಬೇಕು ಕೇಳಲ್ಲ. ನೀ ಏನು ಕೊಡ್ತೀಯೋ ಕೊಡು, ನೀನು ಕೊಟ್ಟಿದ್ದನ್ನು ತಗೊಳ್ಬೇಕೇ ವಿನಃ ಬೇಕು ಅಂತ ಕೇಳುವ ಸಾಮರ್ಥ್ಯ ಯೋಗ್ಯತಾ ನನಗೇನಿದೆ? ನೀವು ಹುಷಾರಿಲ್ಲ ಅಂತ ಡಾಕ್ಟ್ರ್ ಹತ್ರ ಹೋದಾಗ ಅವು ಏನು ಕೊಡ್ತಾರೋ ತೊಗೊಂಡು ಬರಬೇಕೇ ವಿನಃ ನೀವೇ ಏನೇನು ಬೇಕೋ ಕೇಳಲಿಕ್ಕಾಗತ್ತಾ? ಡಾಕ್ಟ್ರೇ ನಂಗೆ 3 ದಿವಸದಿಂದ ಜ್ವರ, 2 ಆ ಮಾತ್ರೆ 3 ಈ ಇಂಜೆಕ್ಷನ್ನು 2 ದಿವಸ ತೊಗೊಂಡು 3 ದಿವಸ ಬಿಟ್ಟು ಬರ್ತೀವಿ ಎಲ್ಲ ನೀವೇ ಹೇಳೋದಾದರೆ ಡಾಕ್ಟ್ರ್ ಅಂತ ಯಾಕೆ ಕರಿಬೇಕು? ಡಾಕ್ಟ್ರ್ ಹತ್ರ ಹೋಗೋ ಪೇಷಂಟು ಡಾಕ್ಟ್ರು ಕೊಟ್ಟದ್ದು ತೊಗೊಂಡ್ರೆ, ಸರಿಯಾಗಿ ಪಥ್ಯ ಮಾಡಿದರೆ, ಔಷಧಿಯನ್ನು ತೊಗೊಂಡ್ರೆ ರೋಗ ವಾಸಿ ಅಗತ್ಯ ವಿನಃ ಅವನಿಗೆ ಮನಸ್ಸಿಗೆ ಬಂದಾಗ ತೊಗೊಂಡ್ರೆ ಹೋಗೋಲ್ಲ. ಹಾಗಾದರೆ ಸಂಸಾರ ಅನ್ನುವ ರೋಗ, ಹುಟ್ಟು ಸಾವು ಸಾವು ಅನ್ನುವ ರೋಗ, ಈ ರೋಗದಿಂದ ಪರಿಹಾರ ಆಗಬೇಕು. ವೈದ್ಯ ಬಂದ ನೋಡಿ ವೆಂಕಟನೆಂಬ, ಆ ವೆಂಕಟನೆಂಬ ವೈದ್ಯ, ಶ್ರೀನಿವಾಸನೆಂಬ ವೈದ್ಯ, ವೇದ್ಯೋ ವೈದ್ಯ ಸದಾ ಯೋಗಿ. ಆ ಭಗವಂತ ಜೀವನದಲ್ಲಿ ಏನು ಕೊಡ್ತಾನೆ ಬೆಸ್ಟ್ ಟ್ರೀಟ್ಮೆಂಟ್ ಅದು.